ವೈದ್ಯಾಧಿಕಾರಿ ಡಿ.ಎಸ್. ಸುರೇಶ್ ಕುಮಾರ್ಗೆ ಆಟ ಆಡುತ್ತಿರುವ ಡಿ.ಎಸ್. ಸುರೇಶ್ ಕುಮಾರ್ಗೆ ಮಕ್ಕಳ ಪ್ರಾಣ ಜೊತೆ ಚೆಲ್ಲಾಟವಾಡುತ್ತಿರುವ ಡಿ.ಎಸ್. ಸುರೇಶ್ ಕುಮಾರ್ಗೆ ಕೆಜಿಎಫ್ ತಾಲೂಕಲ್ಲಿ ಪ್ರಾಣವನ್ನ ಕಾಪಾಡಬೇಕಾದಂತ ಡಾಕ್ಟರ್ಗಳು ಪ್ರಾಣವನ್ನ ತೆಗಿತಾ ಇದ್ದಾರಂತಂದ್ರೆ ನೀವು ಪ್ರತ್ಯಕ್ಷವಾಗಿ ನೋಡಬಹುದು. ಅದಕ್ಕೆ ಕಾರಣ ಒಂದು ಆರೋಗ್ಯವಂತ ಮಗು, ಕೇವಲ 12 ವರ್ಷ ಆರೋಗ್ಯವಂತ ಮಗು ಇವತ್ತು ಒಂದು ಕೈನ ಕಳ್ಕೊಂಡು, ತನ್ನ ಬಲಗೈನ ಕಳ್ಕೊಂಡು ನಮ್ಮ ಮಧ್ಯೆ ಕೂತಿದ್ದಾರೆ ನೋಡಬಹುದು. ಅವನಿಗೆ ಯಾವುದೇ ಶುಗರ್ ಇಲ್ಲ, BP ಇಲ್ಲ, ಅಲ್ಸರ್ ಇಲ್ಲ, ಎಂತ ರೋಗಗಳಿಲ್ಲ. ಆರೋಗ್ಯವಂತಾದಂತ ಮಗು ಕೈಗೆ ಒಂದು ಕಲ್ಲು ಬಿದ್ದು, ಆಲೋ ಬ್ರಿಕ್ಸ್ ಕೈ ಮೇಲೆ ಬಿದ್ದ ಕಾರಣ ಅವನ ಮೂಳೆ ಕ್ರಾಕ್ ಆಗತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮುಂದೆ ಇರುವಂತಹ ಕೆಜಿಎಫ್ ನ ಸಾರ್ವಜನಿಕ ಆಸ್ಪತ್ರೆಗೆ ಬಂದಾಗ ಎಕ್ಸ್ರೇ ತೆಗೆದು ಅದೇ ಡಾಕ್ಟರ್ ಸುರೇಶ್ ಕುಮಾರ್ ಯಾರಿದ್ದಾರೆ ಅವನು ಹೇಳ್ತಾನೆ, ನಿಮ್ ಮಗುಗೆ ಕೈ ಕ್ರಾಕ್ ಆಗಿದೆ, ಆಪರೇಷನ್ ಮಾಡಬೇಕು, ಅದಕ್ಕೆ 30,000 ರೂಪಾಯಿ ಖರ್ಚಾಗತ್ತೆ, 30,000 ರೂಪಾಯಿ ತಂದುಕೊಡಿ, ಆಮೇಲೆ ಆಪರೇಷನ್ ಮಾಡ್ತೀರಾ ಅಂತ ಹೇಳಿ 6ನೇ ತಾರೀಕು ಅಡ್ಮಿಟ್ ಆದಂತ ಮಗುಗೆ ಅವನು 9ನೇ ತಾರೀಕು ಆಪರೇಷನ್ ಮಾಡ್ತಾನೆ. ಅದುವರೆಗೂ ಕೂಡ ಆಪರೇಷನ್ ಮಾಡಲ್ಲ. ಇವರು ಶುಕ್ರವಾರ ಹಾಸ್ಪಿಟ್ಲಿಗೆ ಬರ್ತಾರೆ, ಶನಿವಾರ 30,000 ರೂಪಾಯಿ ತಗೊಂಡೋಗಿ ಸರ್ ದುಡ್ಡು ತಂದಿದ್ದೀನಿ ಅಂತಂದ್ರೆ ಆಯ್ತು ನಾನು ಚೇಲನ ಕಳಿಸ್ತೀನಿ ಅಂತ ಅರುಣ್ ಕುಮಾರ್ ಅಂತ ಒಬ್ಬ ಅವನ ಚೇಲನ ಕಳಿಸಿ 30,000 ರೂಪಾಯಿ ದುಡ್ಡು ತಗೊಂಡು ಸೋಮವಾರ ನಿಮ್ಗೆ ಆಪರೇಷನ್ ಮಾಡ್ತಾರೆ. ಅದುವರೆಗೂ ಒಂದು ಸಿಮೆಂಟ್ ಕಟ್ ಹಾಕಿರೋದು ಹಂಗೆ ಇರುತ್ತೆ, ಸೋಮವಾರ ಮಾಡ್ತಾರೆ ಅಂತೇಳಿ ಸೋಮವಾರ ಮಧ್ಯಾಹ್ನ 2 ಗಂಟೆಗೆ ಆಪರೇಷನ್ ಅನ್ನ ಮುಗಿಸ್ತಾರೆ. ಆಪರೇಷನ್ ಮುಗಿದ ಅವತ್ ದಿನ ರಾತ್ರಿನೇ ಅದುವರೆಗೂ ಚೆನ್ನಾಗಿದ್ದಂತ ಕೈ ಬೆರಳುಗಳು ಎಲ್ಲವೂ ಕೂಡ ರಾತ್ರಿ 8 ಗಂಟೆ ಒಳಗೆ ಸಂಪೂರ್ಣ ಈ ಅಂಗೈ ಎಲ್ಲ ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿ ಆ ಬೆರಳಲ್ಲಿ ಶಕ್ತಿಯನ್ನ ಕಳ್ಕೊಬಿಡತ್ತೆ. ಸೊ ಈ ಬಗ್ಗೆ ನಮ್ಮ ಮಗು ಜಗದೀಶ್ ಅವರ ತಂದೆ ವೆಂಕಟಪ್ಪ ಹೋಗ್ಬಿಟ್ಟು ನರ್ಸ್ಗಳಿಗೆ ಹೇಳಿದಾಗ ಏನು ಆಗೋದಿಲ್ಲ, ಬೆರಳನ್ನ ಆಡಿಸ್ತಾ ಇರಿ ಅಂತ ಹೇಳ್ತಾರೆ. ಆ ರಾತ್ರಿ ಎಲ್ಲ ಮಗು ನೋವಲ್ಲೇ ಕಾಲ ಕಳೆದ ಮೇಲೆ ಬೆಳಿಗ್ಗೆನೆ ಡಾಕ್ಟರ್ ಸುರೇಶ್ ಕುಮಾರ್ ಅವರು ಬಂದು ನೋಡಿ ಆ ತಂದೆ ವೆಂಕಟಪ್ಪ ಅವ್ರಿಗೂ ಕೂಡ ಏನು ಮಾಹಿತಿ ಹೇಳ್ದೆ ನೇರವಾಗಿ ಆಂಬುಲೆನ್ಸ್ ನ ಕರ್ಕೊಂಡು ಅವರ ಸ್ಟಾಫ್ ಒಬ್ಬರನ್ನ ಇಟ್ಬಿಟ್ಟು ಅಲ್ಲಿನ ಜಿಲ್ಲಾ ಆಸ್ಪತ್ರೆ ನರಸಿಂಹರಾಜು ಜಿಲ್ಲಾ ಆಸ್ಪತ್ರೆಗೆ ಫೋನಲ್ಲಿ ಕನ್ಸಲ್ಟ್ ಮಾಡಿ ಈ ಮಗುನ ಇಮಿಡಿಯೇಟ್ಲಿ ಕೋಲಾರ್ಗೆ ಕಳಿಸ್ತಾರೆ. ಕೋಲಾರ್ಗೆ ಹೋಗಿದ ತಕ್ಷಣ ಅಲ್ಲಿ ಡಾಕ್ಟರು ಆ ಮಗು ತಂದೆಗೆ ಹೇಳ್ತಾನಂತೆ, ನೋಡಪ್ಪ ನಾವೇನ್ ಮಾಡಕ್ ಆಗಲ್ಲ, ಕೈಯಲ್ಲಿ ನರಗಳಲ್ಲಿ ಶಕ್ತಿ ಸಂಪೂರ್ಣವಾಗಿ ಸತ್ತೋಗಿದೆ, ನಿಮ್ಮ ಅದೃಷ್ಟ, ನಾನು ಆಪರೇಷನ್ ಮಾಡ್ತೀನಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂತ ಅಲ್ಲಿ ಆಪರೇಷನ್ ಮಾಡ್ತಾರೆ. ಅವತ್ತೇ ಆಪರೇಷನ್ ಆದ್ಮೇಲೂ ಕೂಡ ಅವನ ಕೈಯಲ್ಲಿ ಯಾವುದೇ ಒಂದು ಫಲಿತಾಂಶ ಅನ್ನೋದು ಕಾಣೋದಿಲ್ಲ. ಅವ್ರ ತಂದೆ ನೋಡಿ ಸಾಕಾಗಿ ಕೊನೆಗೆ ಅವರು ಬೆಂಗಳೂರಿನ ಜೈನ್ ಆಸ್ಪತ್ರೆಗೆ ಹೋಗಿದ ತಕ್ಷಣ ಅಲ್ಲಿ ನೇರವಾಗಿ ನೋಡಿ ಇಮಿಡಿಯೇಟ್ಲಿ ಆ ಕೈನ ಇಲ್ಲಿಗೆ ತೆಗೀಲಿಲ್ಲ ಅಂತಂದ್ರೆ ನಿಮ್ ಮಗುಗೆ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಿರ ಅವರು ಆ ಮಗುನ ಕೈನ ತೆಗಿಸ್ತಾರೆ, ನೋಡ್ಬೋದು ನೀವು ಇಲ್ಲಿ. ಸೊ ಇದಕ್ಕೆಲ್ಲ ಕಾರಣ ಏನಾಗ್ತಂದ್ರೆ ಇಲ್ಲಿ ಸೋಮವಾರ ಏನ್ ಆಪರೇಷನ್ ಮಾಡ್ತಾರೆ ಡಾಕ್ಟರ್ ಸುರೇಶ್ ಕುಮಾರ್, ಆಪರೇಷನ್ ಮಾಡಿರುವಂತ ಸಂದರ್ಭದಲ್ಲಿ ಅವ್ರು ಮಾಡಿರುವಂತ ವೈಫಲ್ಯ, ಅವ್ರು ಮಾಡಿರುವಂತ ಎಡವಟ್ಟಿಂದ ಈ ಒಂದು ದುರ್ಘಟನೆ ನಡೆದಿದೆ. ಇವತ್ತು ಜೀವನದಲ್ಲಿ ಉತ್ತಮ ಭವಿಷ್ಯವನ್ನ ಕಾಣಬೇಕಾಗಿರುವಂತ ಒಬ್ಬ ಮಗುನ ಬಾಳನ್ನ, ಅವನ ಉಜ್ವಲ ಭವಿಷ್ಯವನ್ನ ಹಾಳು ಮಾಡಿರೋದು ನೇರವಾಗಿ ಡಾಕ್ಟರ್ ಸುರೇಶ್ ಕುಮಾರ್ ಅವರೇ. ಈ ಒಂದು ಎಲ್ಲ ನ್ಯೂನ್ಯತೆಗಳನ್ನ ನಾವು ತಿಳ್ಕೊಂಡು ಕುಟುಂಬದವರು ಮೊದಲಿಗೆ ಡಾಕ್ಟರ್ ಸುರೇಶ್ ಕುಮಾರ್ ಅವ್ರನ್ನ ಹೋಗಿ, ಸರ್ ನನ್ನ ಮಗುಗೆ ಹಿಂಗಾಗಿದೆ, ಎಲ್ಲಿ ಕೇಳಿದ್ರು ನಿಮ್ಮ ಮೇಲೆ ಹೇಳ್ತಾರೆ, ನೀವು ಮಾಡಿರೋ ಎಡವಟ್ಟಿಂದಾನೆ ನನ್ನ ಮಗು ಕೈ ಹೋಗಿದೆ ಸರ್, ಏನ್ ಸರ್ ಹಿಂಗ್ ಮಾಡಿದೀರ ಅಂತ ಕೇಳಿದಾಗ, ಏನ್ ಆಗೋಗಿದೆ ನಿಮ್ ಕೈಯಲ್ಲಿ ಏನಾಗತ್ತ ಮಾಡ್ಕೊಳ್ಳೋಗಿ ಅಂತ ಹೇಳಿ ಅವ್ರಿಗೆ ಬೆದರಿಕೆಗೆ ಹಾಕಿ, ನಾನು ಕೂಡ ಒಬ್ಬ ದಲಿತಾನೆ, ನಮ್ಮಪ್ಪ ರಾಜಕೀಯ ವ್ಯಕ್ತಿ, ನನ್ನ ಮೇಲೆ ನೀನ್ ಎಲ್ಲಿ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವ ಪೊಲೀಸರು ನನ್ನ ವಿರುದ್ಧ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಹೇಳಿ ಅವ್ರಿಗೆ ಬೆದರಿಕೆಗಳನ್ನ ಕಳಿಸ್ಬಿಡ್ತಾರೆ. ಕೊನೆಗೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬೇತ್ಮಂಗಲ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾರೆ. ಬೇತ್ಮಂಗಲ ಪೊಲೀಸರು ಈ ದೂರನ್ನ ಇಲ್ಲಿ ದಾಖಲು ಮಾಡ್ಕೊಳಕ್ ಬರೋದಿಲ್ಲ, ನೀವು ರಾಬರ್ಟ್ಸನ್ ಪೇಟೆ ಪೊಲೀಸ್ ಠಾಣೆಗೆ ಹೋಗಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕಳಿಸ್ತಾರೆ. ನಂತರ ಅಲ್ಲಿಗೂ ಕೂಡ ಹೋಗಿ ಅವ್ರು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ನಾವ್ ಈ ಕಂಪ್ಲೇಂಟ್ ನ ಇಲ್ಲಿ ತಗೊಳಕ್ ಬರೋದಿಲ್ಲ, ನೀವು DHO ಅವರಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಕೊನೆಗೆ DHO ಆಫೀಸ್ ಹತ್ರ ಹೋಗಿ ಕಂಪ್ಲೇಂಟ್ ನ ಕೊಡ್ತಾರೆ. ಆದ್ರೂ ಕೂಡ ಅಲ್ಲಿ ಏನ್ ಮಾಡ್ತಾರೆ, DHO ಇರೋದಿಲ್ಲ, ಅಲ್ಲಿನ ಸ್ಟಾಫ್ ಹೇಳ್ತಾರೆ DHO ಅವ್ರು ಮೀಟಿಂಗ್ ಅಲ್ಲಿ ಇದ್ದಾರೆ, ಬರ್ತಾರೆ, ದಯವಿಟ್ಟು ಒಂದು 1 ಅವರ್ ಕಾತ್ಕೊಳ್ಳಿ ಅಂತ. 1 ಅವರ್ ಅಲ್ಲ 3 ಅವರ್ ಇವ್ರು ಕಾತ್ಕೊಳ್ತಾರೆ ಅಲ್ಲೇ. ಕೊನೆಗೆ ಅಲ್ಲಿನ ಮಹಿಳಾ ಅಧಿಕಾರಿ ಒಬ್ಬರು ಬಂದು DHO ಅವ್ರು ಇವತ್ತು ಬರೋದಿಲ್ಲ ಅಂತ, ನೀವು ಸೋಮವಾರ ಬನ್ನಿ ಅಂತ ಹೇಳಿ ಅವ್ರನ್ನ ಕಳ್ಸಿಬಿಡ್ತಾರೆ. ಸೊ ಅವ್ರಿಗೆ ಆಗ ಅರ್ಥ ಆಗತ್ತೆ ಈ ಡಾಕ್ಟರ್ನ ಒಂದು ಪ್ರಭಾವದಿಂದ ನಮ್ಗೆ ಎಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತ. ಕೊನೆಗೆ
ನಮ್ಮ ತಾಲೂಕಿನ ದಲಿತ ಮುಖಂಡರನ್ನ ಭೇಟಿ ಮಾಡಿ ಹಿಂಗಾಗೋಗಿದೆ ನನಗೆ ಅನ್ಯಾಯ ಅಂತ ಹೇಳಿ ದಲಿತ ಸಂಘಟನೆಗಳ ಮುಖಾಂತರ ಮತ್ತೊಮ್ಮೆ ಡಾಕ್ಟರ್ ಸುರೇಶ್ ಕುಮಾರ್ ಅವ್ರನ್ನ ಮಾತಾಡೋಕೆ ಹೋಗ್ತಾರೆ. ದಲಿತ ಮುಖಂಡರು ಆಗ ಪ್ರಶ್ನೆ ಮಾಡಿದಾಗ, ನೀವೆಲ್ಲ ದುಡ್ಡುಗೋಸ್ಕರ ಕೆಲಸ ಮಾಡೋರು, ನಾನು ಕೂಡ ಎಸ್ಸಿನೇ, ನಮ್ಮಪ್ಪ ರಾಜಕೀಯ ವ್ಯಕ್ತಿ, ನಿಮ್ ಕೈಯಲ್ಲಿ ಏನಾಗತ್ತ ಮಾಡ್ಕೊಳ್ಳೋಗ್ರಿ ಅಂತ ಬೆದರಿಕೆಗಳನ್ನ ಹಾಕುವಂತ ಕೆಲಸ ನಮ್ಮ ದಲಿತ ಸಂಘಟನೆಯವ್ರ ಮೇಲೂ ಕೂಡ ಈ ಭ್ರಷ್ಟ ಡಾಕ್ಟರ್ ಯಾರಿದ್ದಾರೆ ಸುರೇಶ್ ಕುಮಾರ್ ಅವರು ದಲಿತರ ಮುಖಂಡರಿಗೂ ಕೂಡ ಬೆದರಿಕೆ ಹಾಕಿರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವನ ಉಜ್ವಲ ಭವಿಷ್ಯವನ್ನ ಹಾಳು ಮಾಡಿದಂತಹ ಭ್ರಷ್ಟಾಚಾರ ಮಾಡ್ತಿರುವಂತಹ ಡಾಕ್ಟರ್ ಸುರೇಶ್ ಕುಮಾರ್ ಏನಿದ್ದಾನೆ, ಮತ್ತೆ ಅವನ ಅನುಚಾರಿಗಳು ಯಾರಿದ್ದಾರೆ, ಇವು ಅರುಣ್ ಕುಮಾರ್ ಆಗಿರ್ಬೋದು, ಪ್ರೇಮ್ ಕುಮಾರ್ ಆಗಿರ್ಬೋದು, ಮಹೇಂದ್ರ ಆಗಿರ್ಬೋದು, ಇವರು ಮೂವರ ಮೇಲೆ ಮತ್ತೆ ಡಾಕ್ಟರ್ ಸುರೇಶ್ ಕುಮಾರ್ ಅವ್ರನ್ನ ವಜಾಗೊಳಿಸಬೇಕು. ಅವ್ರ ಮೂವರ ಮೇಲೆ ಭ್ರಷ್ಟಾಚಾರದ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಅವರಿಗೆ ಕಠಿಣವಾದಂತ ಶಿಕ್ಷೆಯನ್ನ ಕೊಡಬೇಕು. ಮುಖ್ಯವಾಗಿ ಏನು ಅನ್ಯಾಯಕ್ಕೆ ಒಳಗಾಗಿರುವಂತ ಜಗದೀಶ್ ಹುಡುಗ ಏನಿದ್ದಾರೆ, ಈ ಹುಡುಗನಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನ ಕೊಡಬೇಕು. ಮತ್ತೆ ಅವನ ಸಂಪೂರ್ಣ ವಿದ್ಯಾಭ್ಯಾಸದ ಖರ್ಚನ್ನ ಡಾಕ್ಟರ್ ಸುರೇಶ್ ಕುಮಾರ್ ಅವರ ಸಂಪಾದನೆಯಿಂದಲೇ ಭರಿಸಬೇಕು. ಅದೇ ರೀತಿಯಾಗಿ ಅವನ ವಿದ್ಯಾಭ್ಯಾಸ ಮುಗಿದ ಮೇಲೆ ಅವನಿಗೆ ಒಂದು ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅಂತ ನಾವಿವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಬಂಧುಗಳೇ. ಮುಖ್ಯವಾಗಿ ಕೇವಲ ಈ ಪ್ರತಿಭಟನೆ ಜಗದೀಶ್ ಪರವಾಗಲ್ಲ, ಇಂತಹ ಬಡ ಕುಟುಂಬದವರ ಮೇಲೆ ನಡೆಯುತ್ತಿರುವಂತ ದೌರ್ಜನ್ಯ ಆಗಿರ್ಬೋದು, ಇಂಥ ಭ್ರಷ್ಟ ಡಾಕ್ಟರ್ಗಳ ಒಂದು ದಬ್ಬಾಳಿಕೆ ಆಗಿರ್ಬೋದು, ಇವರ ವೈಫಲ್ಯತೆ ಆಗಿರ್ಬೋದು, ಇವರಿಗೆ ಸಹಕಾರ ಮಾಡುತ್ತಿರುವಂತ ಅಧಿಕಾರಿಗಳ ವಿರುದ್ಧ ಆಗಿರ್ಬೋದು, ಎಲ್ಲರ ವಿರುದ್ಧವಾಗಿ ಕೂಡ ನಾವು ಇವತ್ತು ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಈ ವಿಚಾರವನ್ನ ಮೊನ್ನೆ ಶಾಸಕರಲ್ಲೂ ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಒಂದು ಕ್ಷೇತ್ರದಲ್ಲಿ ಸುಮಾರು 10 ವರ್ಷಗಳಿಂದ ಒಳ್ಳೆ ಕೆಲಸಗಳನ್ನ ಮಾಡ್ಕೊ ಬರ್ತಾ ಇದ್ದೀರಾ ಮೇಡಮ್, ನಿಮಗೆ ಕ್ಷೇತ್ರದಲ್ಲಿ ಒಳ್ಳೆ ಹೆಸರಿದೆ ಮೇಡಮ್, ಇಂಥ ಭ್ರಷ್ಟ ಅಧಿಕಾರಿಗಳಿಂದ ನಿಮ್ಮ ಹೆಸರನ್ನ ಕೆಡ್ಸ್ಕೋಬೇಡ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಮೇಡಮ್. ಇವರಿಂದ ನಿಮ್ಮ ಒಂದು ಒಳ್ಳೆತನಕ್ಕೆ ಪೆಟ್ಟು ಬೀಳತ್ತೆ. ದಯವಿಟ್ಟು ಕೂಡಲೇ ಇವ್ರನ್ನ ವಜಾಗೊಳಿಸಬೇಕು. ಇವ್ರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಅನ್ಯಾಯಕ್ಕೆ ಒಳಗಾದಂತ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸ್ಬೇಕು ಅಂತ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳೇನಿದ್ದಾರೆ, ಜಿಲ್ಲಾಧಿಕಾರಿಗಳೇನಿದ್ದಾರೆ, ಇವರಲ್ಲೂ ಕೂಡ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಕೂಡಲೇ ಇವರ ಮೇಲೆ ಕಠಿಣವಾದಂತ ಕ್ರಮ ಕೈಗೊಳ್ಳಬೇಕು. ಕೂಡಲೇ ಅವನ್ನ ಅಮಾನತುಗೊಳಿಸಿ ಅವ್ರ ಮೇಲೆ ಪರಿಶೀಲನೆಗೆ ಆದೇಶಿಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ನಾನು ಮಾತಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ. ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. We want justice, we want justice, we want justice, we want we want we want justice, we want justice. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು, ನ್ಯಾಯ ಬೇಕು. we want justice, we want justice, we want justice. ஜெய் பீம் தோழர்களே, இந்த குழந்தையுடைய பேர் வந்து ஜெகதீஷ், அப்பா பேர் வெங்கடாமப்பா, பாரண்டப்பள்ளி பக்கத்தில் அனந்தபுரம் கிராமம்னு கேள்விப்பட்டேன். இந்த குழந்தைக்கு வந்து கை மேல ஒரு ஆலோ பிளாக் ஊச்சி, அவ்வளவுதான். ஏதோ பர்னாவில் கை ஆலோ பிளாக் வந்து கை மேல ஊச்சி. இந்த கை மேல வந்ததுக்கு ட்ரீட்மெண்ட் வந்துக்கிறாங்க ஹாஸ்பிட்டலுக்கு. காப்பாற்ற வேண்டிய டாக்டர் என்ன சொல்லிக்கிறாரு, எங்க கிட்ட வந்து இந்த மருத்துவ வசதிங்கெல்லாம் சிலது இல்லை. இது எப்படின்னா 30 கூட அப்படின்னு கேட்க முடியாது. மருத்துவ வசதி இல்லைன்னா நூதனமா லஞ்சம் கேட்கறது. இது எல்லா டிபார்ட்மெண்ட்ல நடந்துருக்குது. கர்நாடகால ஹையஸ்டா லஞ்சம் வாங்குறோம் கேஜப் அதிகாரிங்க தான். ஹையஸ்டா லஞ்சம் கொடுக்குறோம் கேஜப் காரன் தான். ஏன்னு சொன்னா இவன் லோகாயுதாக்கு போறது இல்லை. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, 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 ಧಿಕ್ಕಾರ, 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 ಧಿಕ್ಕಾರ. ಒಣ ಕುಟುಂಬ ಜಗದೀಶ್ ಅನ್ಯಾಯ ಮಾಡಿ ಸುರೇಶ್ ಕುಮಾರ್ಗೆ, ಒಣ ಕುಟುಂಬ ಜಗದೀಶ್ ಅನ್ಯಾಯ ಮಾಡಿ ಸುರೇಶ್ ಕುಮಾರ್ಗೆ, ಅವನ ಕಾಲಕ್ಕೆ ಅವನ ಕಾಲಕ್ಕೆ ಡಾಕ್ಟರ್ ಸುರೇಶ್ ಕುಮಾರ್ಗೆ ಧಿಕ್ಕಾರ, ಧಿಕ್ಕಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. We want justice, we want justice, we want justice, we want justice. ಭ್ರಷ್ಟ ಡಾಕ್ಟರ್ ಸುರೇಶ್ ಕುಮಾರ್ಗೆ ಭ್ರಷ್ಟ ಡಾಕ್ಟರ್ ಸುರೇಶ್ ಕುಮಾರ್ಗೆ ಹೇಳಿ ಧಿಕ್ಕಾರ, ಭ್ರಷ್ಟ ಡಾಕ್ಟರ್ ಸುರೇಶ್ ಕುಮಾರ್ಗೆ ಹೇಳಿ ಧಿಕ್ಕಾರ, ಅವನ ಅಹಂಕಾರಕ್ಕೆ ಹೇಳಿ ಧಿಕ್ಕಾರ, ಅವನ
ಇವತ್ತು KGF ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು KGFನ ಏನು ಅನಂತರಾಮಾಪುರ ಗ್ರಾಮದ ಒಬ್ಬ ದಲಿತ ಕುಟುಂಬದ ವೆಂಕಟಪ್ಪ ಎಂಬುವರ ಮಗ ಜಗದೀಶ್ ಎಂಬುವರು ಜೂನ್ 6ನೇ ತಾರೀಕಿನಂದು ಆಟ ಆಡುವ ಸಂದರ್ಭದಲ್ಲಿ ಏನೋ ಒಂದು ಆಲೋ ಬ್ಲಾಕ್ ಇಟ್ಟಿಗೆ ಕಲ್ಲು ಕೈ ಮೇಲೆ ಬಿದ್ದಿರ್ತದೆ. ಆ ಇಟ್ಟಿಗೆ ಕಲ್ಲು ಬಿದ್ದಾಗ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಏನು ಅವರನ್ನು ಕರ್ಕೊಂಬಂದು ಚಿಕಿತ್ಸೆ ನೀಡೋಕ್ಕೆ ಅವರು ಮುಂದಾಗ್ತಾರೆ. ಆಗ ಡಾಕ್ಟರ್ ಸುರೇಶ್ ಕುಮಾರ್ ಏನು ಆರ್ಥೋ ಸರ್ಜನ್ ಇದ್ದಾರೆ, ಅವರು ಈ ಮಗುವಿಗೆ ಒಂದು ಚಿಕಿತ್ಸೆಯನ್ನು ಕೊಟ್ಟು ಎಕ್ಸ್ರೇ ಮಾಡಿ ಆ ಎಕ್ಸ್ರೇ ಒಳಗಡೆ ಮೂಳೆ ಮುರಿದಿದೆ ಅಂಥೇಳಿ ಏನು 3 ದಿನಗಳ ಕಾಲ ಆ ಮಗುವನ್ನು ಅಬ್ಸರ್ವೇಷನ್ಗಿಟ್ಟು ತದನಂತರ ಏನು ಆಪ್ರೇಷನ್ ಮಾಡಲಿಕ್ಕೆ ಅವರು ರೂಪುರೇಷೆಗಳನ್ನು ತಯಾರು ಮಾಡ್ಕೊಳ್ತಾರೆ. ಆ ತಯಾರು ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಆಪ್ರೇಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ಮೆಟೀರಿಯಲ್ ನಮ್ಮ ಹತ್ರ ಇಲ್ಲ, ಆಪ್ರೇಷನ್ ಸಂಬಂಧಪಟ್ಟ ಈ ಮೆಟೀರಿಯಲನ್ನು ನೀವು ತಂದು ಕೊಡಬೇಕು, ಇಲ್ಲ ನೀವು ತಂದು ಕೊಟ್ಟರೆ ನೀವೇ ತಂದು ಕೊಡಿ, ಇಲ್ಲ ದುಡ್ಡು ಕೊಟ್ಬಿಡಿ ನಾವೇ ತರಿಸ್ಕೊಳ್ತೀವಿ ಅಂತೇಳಿ ಅವ್ರ ಹತ್ರ ಅವರ ಹಿಂಬಾಲಕರಿಗೆ ಒಂದು 30,000ವನ್ನು ನಮ್ಮ ವೆಂಕಟಪ್ಪ ಅವ್ರ ಕಡೆಯಿಂದ ಕೊಟ್ಟು ಆ ಮಗುವಿಗೆ ಆಪ್ರೇಷನ್ ಮಾಡ್ತಾರೆ. ಆ ಆಪ್ರೇಷನ್ ಮಾಡೋ ಸಂದರ್ಭದಲ್ಲಿ ಅವರು ಮೂಳೆಗೆ ಆಪ್ರೇಷನ್ ಮಾಡಬೇಕಾಗಿತ್ತು. ಆ ಆಪ್ರೇಷನ್ ಮಾಡೋ ಸಂದರ್ಭದಲ್ಲಿ ಏನು ರಕ್ತನಾಳ ಇದೆ, ಈ ರಕ್ತನಾಳ ಲೈಟಾಗಿ ಡ್ಯಾಮೇಜ್ ಆಗಿರೋದು ಅವ್ರ ಗಮನಕ್ಕೆ ಬಂದಿರ್ತದೆ. ಈ ಆಪ್ರೇಷನ್ ಫೈಲೂರ್ ಅಂತ ಕೂಡ ಅವ್ರಿಗೆ ಗೊತ್ತಿರ್ತದೆ. ಆ ಗೊತ್ತಿರೋ ಸಂದರ್ಭದಲ್ಲಿ ಇದೇ ವೆಂಕಟಪ್ಪ ಮತ್ತು ಅವರ ಶ್ರೀಮತಿಯನ್ನು ಒಂದು ರೂಮ್ಗೆ ಕರ್ಕೊಂಡು ಒಂದು ವಿಡಿಯೋವನ್ನು ಮಾಡ್ತಾರೆ, ಬೆದರಿಕೆ ಹಾಕ್ತಾರೆ ಇವರಿಗೆ. ನೀನು ವಿಡಿಯೋ ಮಾಡಲಿಲ್ಲ ಅಂತಂದರೆ ನಿನ್ನ ಮಗನ ಶವವಾಗಿ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಏನು ಬೆದರಿಕೆ ಹಾಕಿ ಒಂದು ವಿಡಿಯೋ ಮಾಡ್ತಾರೆ. ಆ ವಿಡಿಯೋದಲ್ಲಿ ಸ್ವಾಮಿ ನನ್ನ ಮಗುನ ಉಳಿಸ್ಕೊಡಿ, ಏನೇ ಆಗಲಿ ಅದನ್ನು ರೆಸ್ಪಾನ್ಸಿಬಿಲಿಟಿ ನಾವೇ ಇರ್ತೀವಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋವನ್ನು ಮಾಡಿ ಇಟ್ಕೊಳ್ತಾರೆ. ಆ ಆಪ್ರೇಷನ್ ಮಾಡಿ 3 ದಿನಗಳ ನಂತರ ಆ ಮಗುಗೆ ಈ ಕೈನ ಏನು ರಕ್ತ ಸಂಚಾಲನ ಆಗದೆ ಆ ಕೈ ಅಸ್ವಸ್ಥ ಆಗ್ತದೆ. ಅಸ್ವಸ್ಥವಾಗದಾಗ SNR ಆಸ್ಪತ್ರೆಗೆ ಏನು ದಾಖಲು ಮಾಡ್ತಾರೆ, ಅಲ್ಲೂ ಸಹ ಅವ್ರು ಹೇಳ್ತಾರೆ ಇವರಿಗೆ ಏನಂತಂದರೆ ನೀವು KGF ಅಲ್ಲಿ ಮಾಡಿರೋದು ಫೈಲೂರ್ ಆಗಿದೆ, ಈ ಮಗುಗೆ ಇನ್ನೊಂದು ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲೇ ಆಪ್ರೇಷನ್ ಮಾಡಿ ಅಲ್ಲೇ ಒಂದು 3 ದಿವಸ ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ತಾರೆ. ಆ ಅಡ್ಮಿಟ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಮಗುವಿನ ಏನು ಈ ಕೈ ವೈಬ್ರೇಟ್ ಕೂಡ ಆಗ್ತಾ ಇರಲಿಲ್ಲ. ಆಗ ಮಗುಗೆ ಈ ಕೈಯೆಲ್ಲ ಫುಲ್ಲು ಕಪ್ಪು ಬಣ್ಣದಿಂದ ಕೂಡಿರ್ತದೆ. ಆ ಕಪ್ಪು ಬಣ್ಣದಿಂದ ಕೂಡಿದ್ದಾಗ ಆ ಡಾಕ್ಟ್ರು ಇವ್ರಿಗೆ ಒಂದು ಸಜೆಸ್ಟ್ ಮಾಡ್ತಾರೆ, ನೋಡಪ್ಪ ನಮ್ಮದೇನು ತಪ್ಪಿಲ್ಲ, ನಿಮ್ಮ KGF ಹಾಸ್ಪಿಟ್ಲಲ್ಲಿ ಮಾಡಿರ್ತಕ್ಕಂಥ ಆಪ್ರೇಷನ್ ತಪ್ಪು, ಈಗ ಮಗು ಬೇಕಂತಂದರೆ ಮಗು ಕೈ ಕಡಿಬೇಕು ಅಂತ ಹೇಳ್ತಾರೆ. ಇವರು ಯಾರೋ ಒಂದು ಹಿರಿಯರನ್ನೆಲ್ಲ ಕೇಳಿ ಅಣ್ಣ ಹಿಂಗೆ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ, ನನ್ನ ಮಗು ಪರಿಸ್ಥಿತಿ ಹಿಂಗೆ ಆಗೋಗಿದೆ ಅಂದಾಗ ಅವ್ರು ಹೇಳಿದ್ದಾರೆ, ನೀವು ಜೈನ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಒಳ್ಳೆಯ ರೀತಿಯಾಗಿ ಒಂದು ಚಿಕಿತ್ಸೆ ಕೊಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಹೋದಾಗ ಜೈನಲ್ಲಿ ಹೋದಾಗ ಅವ್ರು ಡಾಕ್ಟ್ರ್ ಕೇಳ್ತಾರೆ, ಅವ್ರಿಗೆ 2 ಆಪ್ಷನ್ ಕೊಡ್ತಾರೆ, ನಿನ್ಗೆ ಮಗು ಬೇಕಾ ಅಥವಾ ಕೈ ಬೇಕಾ ಅಂತ ಕೇಳಿದಾಗ ಅವರು ದಿಗ್ಭ್ರಮೆಯಲ್ಲಿ ಒಂದು 5 ನಿಮಿಷ ಕೂತ್ಬಿಟ್ಟು ಆಮೇಲೆ ಅವ್ರ ಫ್ಯಾಮಿಲಿ ಜೊತೆಲಿ ಚರ್ಚೆ ಮಾಡಿ ಇಲ್ಲ ನಮಗೆ ಮಗು ಬೇಕು ಅಂದಾಗ ಆ ಮಗುವಿನ ಕೈಯನ್ನು ಕಟ್ ಮಾಡಿ ಬಿಸಾಕ್ತಾರೆ. ಆ ಕಟ್ ಮಾಡಿ ಬಿಸಾಕಿದಾಗ ಇದೇ ಸುರೇಶ್ ಕುಮಾರ್ ಅವ್ರಿಗೆ ಅವ್ರ ಫೋನಿನ ಮುಖಾಂತರ ಕೂಡ ಮಾತಾಡಿದ್ದಾರೆ. ಬೇರೆಯವ್ರ ಕಡೆಯಿಂದೆಲ್ಲ ಇವ್ರಿಗೆ ಫೋನ್ ಮಾಡಿ ಬೆದರಿಸಿದ್ದಾರೆ. ಏನಂತಂದರೆ ಅವರು ನಾನು ಮಾಡಿರುವ ಆಪ್ರೇಷನ್ನು ಸರಿಯಾಗಿದೆ, ಅವರು ಸುಮ್ಮನೆ ದುಡ್ಡುಗಾಗಿ ನನ್ನ ಹಿಂದೆ ಬಿದ್ದಿದ್ದಾರೆ, ನನ್ನ ಪೀಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಅಪಪ್ರಚಾರವನ್ನು ಮಾಡ್ತಾರೆ. ಈ ಅಪಪ್ರಚಾರವನ್ನು ಮಾಡಿದಾಗ ನಮ್ಮ ಕೃಷ್ಣಮೂರ್ತಿ ಮತ್ತು ಪ್ರಭಾಕರ್ ಅವರ ಒಂದು ನೇತೃತ್ವದಲ್ಲಿ ಅವ್ರು ಬಂದು ಕೇಳ್ಕೊಂಡಾಗ ಈ ರೀತಿ ನನ್ನ ಮಗುಗೆ ಅನ್ಯಾಯ ಆಗಿದೆ, ದಯವಿಟ್ಟು ನೀವು ನಮಗೆ ಸಹಕಾರ ಕೊಡಿ ಅಂತ ಕೇಳಿದಾಗ ನಾವು ಒಂದಷ್ಟು ಜನ ಸಂಘಟನೆಯವರು ಡಾಕ್ಟರ್ ಸುರೇಶ್ ಕುಮಾರ್ ಅವರನ್ನು ಭೇಟಿ ಆಗ್ತೀವಿ. ಆ ಸುರೇಶ್ ಕುಮಾರ್ ಅವರನ್ನು ಭೇಟಿ ಆಗಿದ ತಕ್ಷಣ ಅವ್ರ ಮಾತು ಕೇಳೋದು ಒಂದೇ ಮಾತು, ಇವರನ್ನು ನೋಡಿ ನಿನ್ಗೆ 15 ನೀನು ದುಡ್ಡಿಗಾಗಿ ಬಂದಿರ್ತೀಯಾ, ನೀನು ದುಡ್ಡುಗೋಸ್ಕರ ಇಷ್ಟೆಲ್ಲ ಮಾಡ್ತೀಯ ಅಂತ ಏರು ಧ್ವನಿಯಲ್ಲಿ ಅವ್ರನ್ನ ಬೆದರಿಕೆ ಹಾಕ್ತಾರೆ. ಬೆದರಿಕೆ ಆದಾಗ ನಾವು ಹೇಳ್ತೀವಿ ಸರ್ ಸೌಜನ್ಯದಿಂದ ಮಾತಾಡೋದು ಕಲೀರಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನಾನು ಒಬ್ಬ SC ಅಂತ ಹೇಳ್ತಾರೆ. ನಾವು ಹೇಳೋದು ಡಾಕ್ಟ್ರ್ ಅಂತ ನೋಡಿದ್ದೀವಿ, ನಿಮ್ಮನ್ನ ಜಾತಿ ನೋಡಿಲ್ಲ ಸ್ವಾಮಿ, ನೀವು ಡಾಕ್ಟ್ರ್ ಆಗಿದ್ದೀರಿ. ಅದೇನೋ ಹೇಳ್ತಾರೆ ಹಿರಿಯರು, ಡಾಕ್ಟ್ರುಗಳನ್ನ ದೇವ್ರಂತ ನಾವು ನೆನ್ಸ್ಕೊಂಡಿದ್ದೀವಿ, ನೀವು ದೇವ್ರ ಥರ ಅಲ್ಲ ದೇವ ಥರ ಮಾಡ್ತಾ ಇದ್ರಿ ಕೆಲಸಗಳು ಅಂತ ಹೇಳಿ ನಾವು ಅವ್ರ ಹತ್ರ ಮಾತುಕತೆಗಳು ಮಾಡ್ತೀವಿ. ಅರ್ಧ ಗಂಟೆ ಮಾತುಕತೆ ಮಾಡಿದಾಗ ಅವ್ರು ಕೊನೆಯದಾಗ ಹೇಳೋದೊಂದೇ, ನನ್ನ ಹತ್ರ ವಿಡಿಯೋ ಇದೆ, ನನ್ನ ಹತ್ರ ದಾಖಲೆಗಳಿದೆ, ನಾನೇನು ಮಾಡಿಲ್ಲ, ನಾನು ಸರಿಯಾಗಿ ಮಾಡಿದ್ದೀನಿ ಆಪ್ರೇಷನು, ನೀವು ಎಲ್ಲಿಗೆ ಹೋಗ್ಬೇಕಾದ್ರೂ ಹೋಗಿ ಅಂತ. ಅಂದರೆ ಇಲ್ಲಿ ಅವರಿಗೆ ಸುರೇಶ್ ಕುಮಾರ್ ಅವರಿಗೆ ಇಲ್ಲಿನ ಜನಪ್ರತಿನಿಧಿಗಳ ಒಂದು ಹಸ್ತ ಅವ್ರ ಮೇಲೆ ಇದೆ ಅಂತ ನಮಗೆ ಮಾಹಿತಿ ಲಭ್ಯ ಆಗಿದೆ. ಅವರು ಯಾವುದಕ್ಕೆ ಅಂಜೋದಿಲ್ಲ ಅಂತ ಹೇಳ್ತಾರೆ. ನೀವು ಅಂಜಿದೇ ಬೇಡಿ, ಕಾನೂನು ಎಲ್ರಿಗೂ ಒಂದೇ ಇದೆ. ವೈದ್ಯಕೀಯ ನಿರ್ಲಕ್ಷ್ಯ ಅಂದರೆ ಮೆಡಿಕಲ್ ನೆಗ್ಲಿಜೆನ್ಸಿನ
ಆ ಮಗುಗೆ ಇವತ್ತು ಕೈಯನ್ನು ಕಟಾವು ಮಾಡಿದಿರಿ. ದಯವಿಟ್ಟು ಈ ಕ್ಷೇತ್ರದ ಶಾಸಕರಿಗೆ ನಾನು ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಇಂಥ ಒಬ್ಬ ನಾಲಾಯಕ ಅಧಿಕಾರಿಗಳು ನಿಮ್ಮ ತಾಲೂಕಲ್ಲಿದ್ದರೆ ನೀವು ಮಾಡ್ತಾ ಇರ್ತಕ್ಕಂಥ ಈ ಒಳ್ಳೆಯ ಕೆಲಸಗಳು ಈ ನಾಲಾಯಕ ಅಧಿಕಾರಿಗಳಿಂದ ನಿಮಗೆ ಕೆಟ್ಟ ಹೆಸರು ಬರ್ತದೆ. ದಯವಿಟ್ಟು ತಮ್ಮ ಗಮನಕ್ಕೆ ತರ್ತಾ ಇದ್ದೀರಿ ಶಾಸಕರಿಗೆ. ನೀವು ಈ ಮಾಧ್ಯಮದ ಮುಖಾಂತರ ಈ ವಿಡಿಯೋ ತಾವು ನೋಡಲೇಬೇಕು. ನಿಮಗೆ ತಪ್ಪು ಮಾಹಿತಿಯನ್ನು ಗ್ರಹಿಸಿದ್ದಾರೆ ಸುರೇಶ್ ಕುಮಾರ್ ಅವರು ತಪ್ಪು ಮಾಹಿತಿಯನ್ನು ನಿಮ್ಗೆ ನೀಡಿದ್ದಾರೆ. ಆದರೆ ವಾಸ್ತವಾಂಶವನ್ನು ನಾನು ಇವತ್ತು ಮಾಧ್ಯಮದ ಮುಖಾಂತರ ಹೇಳಿದ್ದೀನಿ. ಈ ಸುರೇಶ್ ಕುಮಾರ್ ಅವರು ಈ ಕೂಡಲೇ ಈಗ DHOಗೆ ಮಾಹಿತಿ ಕೊಟ್ಟಿದ್ದೀವಿ. DHO ಬರ್ತಾರೆ. DHO ಬಂದು ಅವರನ್ನು ಸಸ್ಪೆಂಡ್ ಮಾಡಲಿಲ್ಲ ಅಂತಂದರೆ ಇನ್ನು ವಜಾ ಅಲ್ಲ ಈಗ, ಯಾಕಂದರೆ ಸಸ್ಪೆಂಡ್ ಮಾಡಬೇಕು. ಅವರ ಪ್ರಥಮ ವರದಿಯನ್ನು ತನಿಖೆ ಮಾಡಬೇಕು. ತನಿಖೆ ಮಾಡಿ ಅವ್ರು ನಿಜವಾಗ್ಲೂ ಆ ಥರ ಮೆಡಿಕಲ್ ನೆಗ್ಲಿಜೆನ್ಸಿ ಮಾಡಿದ್ರು ಅವರನ್ನು ವಜಾ ಮಾಡಲೇಬೇಕು. ಅದು ನಾವು ಹೇಳಿಲ್ಲ ಅಂದರೂ ಕಾನೂನು ಅವ್ರನ್ನ ವಜಾ ಮಾಡ್ಕೊಳ್ತದೆ. ನಾವು ಕೇಳೋದೇನಂತಂದರೆ, ಪದೇ ಪದೇ ಯಾರಾದ್ರೂ ಅಲ್ಲಿ ಹೋದ್ರೆ ದಲಿತ ಸಂಘಟನೆಗಳನ್ನು ಹೀಯಾಳಿಸುವಂಥ ಮಾತುಗಳು ಮಾತಾಡೋದು, ನಮಗೆ ಶಾಸಕರ ಒಂದು ಹಸ್ತ ಇದೆ ಅಂತ ಹೇಳೋದು, ಇವೆಲ್ಲ ಬಿಟ್ಬಿಡಬೇಕು. ದಯವಿಟ್ಟು ಶಾಸಕರು ಅಷ್ಟೇ, ಅವರು ಒಬ್ಬ ದಲಿತರೇ ಇದ್ದಾರೆ. ಒಬ್ಬ ದಲಿತರಿಗೆ ಅನ್ಯಾಯ ಆದಾಗ ಒಬ್ಬ ದಲಿತರು ಸುಮ್ಮನೆ ಇರಲ್ಲ ಸ್ವಾಮಿ. ನೀವು ಅವ್ರಿಗೆ ಹೋಗ್ಬಿಟ್ಟು ಕಣ್ಣರ್ಚೋ ಕೆಲಸಗಳು ಮಾಡಬೇಡಿ. ನೀವು ಹೋಗ್ಬಿಟ್ಟು ಅವ್ರು ನಮ್ಮ ಹತ್ರ ದುಡ್ಡು ಕೇಳಿದ್ರು ಅಂತ ಸುಳ್ಳು ಮಾಹಿತಿಗಳನ್ನೆಲ್ಲ ಕೊಡಬೇಡಿ. ಇಲ್ಲಿ ಯಾರು ದುಡ್ಡು ಕೇಳಕ್ಕೆ ಬಂದಿಲ್ಲ. ನೀನು ಮಾಡಿರೋ ಅನ್ಯಾಯವನ್ನು ಬೀದಿಗಿಡಕ್ಕೆ ಇಷ್ಟೂ ಜನ ಬಂದಿರೋದು. ದಯವಿಟ್ಟು ಮಾಧ್ಯಮಗಳ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. DHO ಆಗಲಿ, ಜಿಲ್ಲಾಧಿಕಾರಿಗಳಾಗಲಿ, ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳಾಗಲಿ, ಇಂಥ ನಾಲಾಯಕ್ ಡಾಕ್ಟರ್ಗಳನ್ನು ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಆಮೇಲೆ ಇನ್ನೊಂದು, ಇಲ್ಲಿ ಒಂದು ಪ್ರವೃತ್ತಿ ಕಳ್ಕೊಂಡಿದ್ದಾರೆ ಡಾಕ್ಟರ್ಸು. ಸರ್ಕಾರಿ ಸಂಬಳ ಬಂದರೂ ಕೂಡ ಪ್ರೈವೇಟ್ ಕ್ಲಿನಿಕ್ಗಳನ್ನು ಇಟ್ಕೊಂಡು ಇವರು ಅಲ್ಲಿ ಬರೋಂಥ ಪೇಷಂಟ್ಸ್ನೆಲ್ಲ ಅಲ್ಲಿ ಕರ್ಕೊಂಡು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ದಯವಿಟ್ಟು DHO ಅವರು ಎಲ್ಲ ಕೋಲಾರಲ್ಲಿ ಕೂತ್ಕೊಂಡು ತಾವು ಕೆಲಸ ಮಾಡೋದಲ್ಲ, ವಿಸಿಟ್ ಮಾಡಿ ಸಾರ್ವಜನಿಕ ಸಭೆಗಳನ್ನು ಆಹ್ವಾನ ಮಾಡಿ ಈ ಆಸ್ಪತ್ರೆಯಲ್ಲಿ ಎಷ್ಟು ಕೋಟಿ ಬಂದಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಮಿಸ್ಯೂಸ್ ಆಗಿದೆ, ದಯವಿಟ್ಟು ಇದೆಲ್ಲ ತನಿಖೆ ಆಗಬೇಕು. ಈ ಮಗುಗೇನು ಇವತ್ತು ನಮ್ಮ ಸಂಘ ಸಂಸ್ಥೆಯವರು ಆ ಕುಟುಂಬಕ್ಕೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಸರ್ಕಾರ 1 ಕೋಟಿ ರೂಪಾಯಿ ಪರಿಹಾರವನ್ನು ನೀಡಬೇಕು. ಮತ್ತು ಆ ಮಗು ಎಲ್ಲಿವರೆಗೂ ವಿದ್ಯಾಭ್ಯಾಸ ಮಾಡ್ತದೋ ಆ ವಿದ್ಯಾಭ್ಯಾಸವನ್ನು ಡಾಕ್ಟರ್ ಸುರೇಶ್ ಕುಮಾರ್ ಅವರ ಅವ್ರಿಗೆ ಸಂಬಳ ಬರ್ತಾ ಇದೆ ಸರ್ಕಾರದಿಂದ, ಅಥವಾ ಅವರ ಒಂದು ವೈಯಕ್ತಿಕ ಒಂದು ಖರ್ಚಿಂದ ಆ ಮಗುವಿಗೆ ವಿದ್ಯಾಭ್ಯಾಸ ಕೊಡಬೇಕು. ಯಾಕಂದರೆ ಈ ಕಾಲದಲ್ಲಿ ವಿದ್ಯಾಭ್ಯಾಸ ಇಂಪಾರ್ಟೆಂಟು. ಆ ಮಗು ಜೀವನನೇ ಹಾಳು ಮಾಡಿದ್ದಾನೆ ಅಂತ ಹೇಳ್ತಾನೆ. ನಾನು ದಯವಿಟ್ಟು ಮಾಧ್ಯಮದವರು ಈ ಒಂದು ಇದನ್ನು ಅದ್ರಲ್ಲಿ ಹಾಕ್ಬೇಕು. ಯಾಕಂದರೆ ಅವರು SC, ನಾನು ಅಂಬೇಡ್ಕರ್ ವಾದಿ, ನಾನು ಅಂಬೇಡ್ಕರ್ ಅವರು ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡ್ತೀನಿ ಅಂತ ಒಂದು ಮಾಹಿತಿ ಹೇಳ್ತಾರೆ ನಮಗೆ. ಕುಂಭಮೇಳಕ್ಕೆ ಹೋಗಿದ್ರಂತ ಅವರು. ಕುಂಭಮೇಳಕ್ಕೆ ಹೋಗಿದ ತಕ್ಷಣ ಒಬ್ಬ ಅಘೋರಿ ಪ್ರತ್ಯಕ್ಷ ಆಗ್ತಾನಂತೆ. ಆ ಅಘೋರಿ ಪ್ರತ್ಯಕ್ಷ ಆಗಿದ ತಕ್ಷಣ ಅವ್ರಿಗೆ ಹೇಳ್ತಾರಂತೆ, ಬಾಪ ಇಲ್ಲಿ ಅಂತ ಕರೀತಾರಂತೆ. ಇವ್ರು ಅಲ್ಲಿ ಹೋಗಿದ ತಕ್ಷಣ ನಾಲ್ಗೆ ತೆಗಿ ಅಂತಾರಂತೆ. ನಾಲ್ಗೆ ತೆಗೆದಿದ ತಕ್ಷಣ ಅವರು ನಾಲ್ಗೆ ಮೇಲೆ ದೊಡ್ಡ ಮಚ್ಚೆ ಇದೆ ಅಂತೆ. ಆ ಮಚ್ಚೆನ ನೋಡ್ಬಿಟ್ಟು ಅವ್ರು ಹೇಳ್ತಾರಂತೆ, ನೀನು ಯಾರಿಗೂ ಏನು ಶಾಪ ಹಾಕ್ಬೇಡ. ನೀನು ಶಾಪ ಹಾಕಿದ ತಕ್ಷಣ ನಿನ್ನ ಶಿವನ ಮಗನು, ನಿನ್ನ ಶಾಪ ಹಾಕಿದ ತಕ್ಷಣ ಅವ್ರು ಯಾರು ಉದ್ಧಾರ ಆಗಲ್ಲ. ನೀನು ಹೋದ ಜನ್ಮದಲ್ಲೂ ಡಾಕ್ಟರ್ ಆಗಿದ್ದೆ, ಈ ಜನ್ಮದಲ್ಲೂ ಡಾಕ್ಟರ್ ಆಗಿದ್ಯಾ, ಮುಂದಿನ ಜನ್ಮದಲ್ಲೂ ಡಾಕ್ಟರ್ ಆಗ್ತೀನಿ ಅಂತ ಅವ್ರಿಗೆ ಅಘೋರಿ ಹೇಳಿದ್ದಾರೆ. ಆದರೆ ಸಸ್ಪೆಂಡ್ ಆಗೋದು ಮಾತ್ರ ಅವ್ರಿಗೆ ಯಾರು ಹೇಳಲಿಲ್ಲ, ಅಘೋರಿ ಹೇಳಲಿಲ್ಲ. ಯಾಕಂದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಟಿಗಳಲ್ಲಿ ಕೂತಿರೋದು. ಅವ್ನು ಸಸ್ಪೆಂಡ್ ಮಾಡೋವರೆಗೂ ನಾವು ಇಲ್ಲಿಂದ ಹೋಗಲ್ಲ. ಅದೇ ಇವತ್ತೊಂದು ದಿನ ಹೋರಾಟ ಅಲ್ಲ, ಆ ಮಗುಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀರಿ. ಎಲ್ಲ ಸುಮಾರು ವರ್ಷಗಳಿಂದ ಇಲ್ಲೇ ಬಿಟ್ಕೊಂಡು ಬಿಟ್ಟಿದ್ದಾರೆ ಇವರು ಡಾಕ್ಟರ್ಗಳು. ಇವ್ರನ್ನ ಕೇಳೋರಿಲ್ಲ, ಮಾಡೋರಿಲ್ಲ. ಶಾಸಕರಿಗೆ ಮತ್ತೊಮ್ಮೆ ಮನವಿ ಮಾಡ್ತೀನಿ, ನೀವು ಮಾಡೋ ಒಳ್ಳೆಯ ಕೆಲಸಗಳಿಂದ ಇಂಥ ಅಧಿಕಾರಿಗಳು ನಿಮ್ಮ ತಾಲೂಕಲ್ಲಿ ನೀವು ಇಟ್ಕೊಂಡ್ರೆ ನಿಮಗೆ ಕೆಟ್ಟ ಹೆಸರು ಬರ್ತದೆ. ದಯವಿಟ್ಟು ಇಂಥವ್ರನ್ನ ಈ ಕೂಡಲೇ ಫುಟ್ಬಾಲ್ ಅಂತಂಗೆ ಒದ್ದು ನಿಮ್ಮ ತಾಲೂಕಿಂದ ಗಿಡ್ಫಾರ್ ಮಾಡಿ. ಮತ್ತು DHO ಅವ್ರು ಈಗ ಬರ್ತಾರೆ 1 ಗಂಟೆಗೆ, ಅವ್ರಿಗೆ ಮನವಿ ಕೊಡ್ತೀರಿ, ಅವ್ರಿಗೂ ಮನವರಿಕೆ ಮಾಡ್ತೀರಿ. ಆದರೆ ಅವನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಜೈ ಭೀಮ್.